ಏಪ್ರಿಲ್ 3ರಂದು ರಾಜ್ಯದ 20ಕ್ಕೂ ಹೆಚ್ಚು ಚಿತ್ರಮಂದಿರದಲ್ಲಿ ಹಾಗೂ ಮಾಲ್ಗಳಲ್ಲಿ ಬಿಡುಗಡೆಗೊಂಡಿರುವ ನಾನು ಕರುಣಾಕರ್ ಎಂಬ ಚಿತ್ರ ಯಶಸ್ವಿಯಾಗಿ ಪ್ರದರ್ಶನ ಕಾಣ್ತಾ ಇದ್ದು, ಪ್ರದರ್ಶನಗೊಂಡ ಎಲ್ಲಾ ಶೋಗಳು ಒಬ್ಬ ತಂದೆ ಮತ್ತು ಮಗನ ಬಾಂಧವ್ಯದ ಕುರಿತಾದ ಸಿನಿಮಾ ಇದಾಗಿದೆ ಎಂದು ಹೇಳಿದರು. ಎಲ್ಲರೂ ಸಹ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಒಬ್ಬ ಕೆಳ ಮಧ್ಯಮ ವರ್ಗದ ತಂದೆ ತನ್ನ ಮಗನ ಆಸೆಯನ್ನ ಪೂರೈಸೋದಕ್ಕೆ ಯಾವ ರೀತಿಯ ಕಷ್ಟಗಳನ್ನ ಅನುಭವಿಸ್ತಾನೆ, ಯಾವ ರೀತಿ ತ್ಯಾಗಗಳನ್ನ ಮಾಡ್ತಾನೆ ಅನ್ನೋದನ್ನ ಹಾಸ್ಯ ಮತ್ತು ಭಾವನಾತ್ಮಕ ಸನ್ನಿವೇಶಗಳ ಮೂಲಕ ಹೆಣೆದಿರುವ ಚಿತ್ರ ಇದಾಗಿದೆ. ಇನ್ನು ಇವತ್ತಿನ ಕಾಲಘಟ್ಟದಲ್ಲಿ ಈ ಚಿತ್ರವನ್ನ ನೋಡುವ ಅನಿವಾರ್ಯತೆ ಬಹಳಷ್ಟಿದೆ. ಯಾಕಂದ್ರೆ ಇವತ್ತಿನ ಕುಟುಂಬಗಳಲ್ಲಿ, ಸಂಬಂಧಗಳಲ್ಲಿ ಬಾಂಧವ್ಯದ ಕುರಿತಾದ ಭಾವನೆಗಳು ಬದಲಾಗ್ತಿದೆ ಮತ್ತು ಅದರ ಮೇಲಿನ ಒಲವು ಕೂಡ ಕಡಿಮೆ ಆಗ್ತಿದೆ. ಈ ಚಿತ್ರದ ಮುಖಾಂತರ ಅದೆಲ್ಲದರ ಬಗ್ಗೆ ಅರಿವು ಮೂಡಿಸುವ ಪ್ರಯತ್ನ ಮಾಡಿದ್ದೇವೆ ಎಂದು ತಿಳಿಸಿದರು. ಇನ್ನು ಚಿತ್ರದ ನಾಯಕ ನಟಿ ರಾಧಾ ಭಾಗವತಿ ಕಿರುತೆರೆಯ ನಟಿಯಾಗಿದ್ದು, ಅಮೃತಧಾರೆ ಮತ್ತು ಭಾರ್ಗವಿ LLB ಧಾರಾವಾಹಿಯಲ್ಲಿ ಬಂದಿದ್ದಾರೆ. ಶಿವಮೊಗ್ಗದಲ್ಲಿ ಭಾರತ್ ಸಿನಿಮಾಸ್ನಲ್ಲಿ ಪ್ರದರ್ಶನಗೊಳ್ತಾ ಇದ್ದು, 14 ವರ್ಷದ ಒಳಗಿನ ಮಕ್ಕಳಿಗೂ 50% ರಿಯಾಯಿತಿಯಲ್ಲಿ ಟಿಕೆಟ್ ಪಡೆದು ಸಿನಿಮಾ ನೋಡುವ ಅವಕಾಶ ಇದೆ ಎಂದು ತಿಳಿಸಿದರು. ಬಿಡುಗಡೆ ಮಾಡಿದಾಗ ಒಂದಿಷ್ಟು ಭಾಗಗಳಿಗೆ ಮಾತ್ರ ಸೀಮಿತ ಇಟ್ಕೊಂಡು ಅಲ್ಲಿ ಪ್ರಮೋಷನ್ ಕಾರ್ಯಗಳನ್ನ ಮಾಡ್ತಾ ಇದ್ವಿ. ಸೊ ಅದಾದ ಮೇಲಿಂದ ಎಲ್ಲ ಕಡೆ ಸಿನಿಮಾ ರೀಚ್ ಆಗೋಕ್ಕೆ ಶುರು ಆದಮೇಲೆ 1 by 1 ಎಕ್ಸ್ಟೆಂಡ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಶಿವಮೊಗ್ಗದ ಭಾಗದ ಕಡೆಯಿಂದ ತುಂಬ ಜನ ಪೋಷಕರು, ಅಂದರೆ ಈ ಸಿನಿಮಾ ಮೇಯ್ನ್ ಆಗಿ ಒಂದು ತಂದೆ ಮತ್ತು ಮಗನ ಬಾಂಧವ್ಯದ ಕುರಿತಾದಂಥ ಸಿನಿಮಾ ಆಗಿರೋದ್ರಿಂದ ಒಳ್ಳೆ ರಿವ್ಯೂಸ್ ಬರ್ತಾ ಇದೆ. ತುಂಬ ಪೇರೆಂಟ್ಸು ಸಿನಿಮಾನ ನೋಡಲೇಬೇಕು ಅಂತ ವಾಲಂಟಿಯರ್ ಆಗಿ ಅವರೇನೆ ಎಲ್ಲ ಕಡೆ ಸ್ಟೇಟಸ್ ಹಾಕೊಂಡಿರ್ಬೋದು, ಮೌತ್ ಟು ಮೌತ್ ಟಾಕ್ ಆಗ್ತಾ ಇದೆ. ಸೊ ಶಿವಮೊಗ್ಗದಿಂದನೂ ಕೂಡ ನಮಗೆ ತುಂಬ ಜನ ಸ್ನೇಹಿತರುಗಳು ಮತ್ತು ಒಂದಿಷ್ಟು ಜನಗಳು ನಮಗೆ ಕಾಲ್ ಮಾಡಿ ಈ ಸಿನಿಮಾದ ಪ್ರಮೋಷನ್ಸ್ ಕಡಿಮೆ ಆಗಿದೆ, ಶಿವಮೊಗ್ಗದಲ್ಲಿ ನೀವು ಮಾಡೇ ಇಲ್ಲ ಅಂತೆಲ್ಲ ಹೇಳ್ತಿರು. ನಾವು ಹೇಳಿದ್ವಿ ಈ ವಾರದಿಂದ ನಾವು ಎಂಟೈರ್ ಶಿವಮೊಗ್ಗ ನಾವು ಒಂದೊಳ್ಳೆ ಪ್ರಮೋಷನ್ ಕಾರ್ಯ ಮಾಡ್ತೀವಿ ಅಂತ. ಸೊ ಹಾಗಾಗಿ ನಾವಿಲ್ಲಿಗೆ ಬಂದಿದ್ದೀವಿ. ಸಿನಿಮಾ ಭಾರತ್ ಸಿನಿಮಾಸಲ್ಲಿ ಅವೈಲಬಲ್ ಇದೆ. ಇವತ್ತು ಚಿತ್ರತಂಡ ಸಿನಿಮಾ ಮಂದಿರಕ್ಕೆ ಭೇಟಿ ಮಾಡ್ತಾ ಇದ್ದೀವಿ, ಪ್ರೇಕ್ಷಕರ ಜೊತೆ ಕುಳಿತು ಸಿನಿಮಾ ನೋಡ್ತಾ ಇದ್ದೀವಿ. ಸೊ ತಾವು ಮಾಧ್ಯಮ ಮಿತ್ರರು ಏನಿದ್ದೀರಿ, ದಯವಿಟ್ಟು ಈ ಸಿನಿಮಾಗೆ ಒಂದು ಒಳ್ಳೆ ಸಪೋರ್ಟ್ ಮಾಡಿ. ಕಂಟೆಂಟ್ ಸಿನಿಮಾ, ಒಂದು ತಂದೆ ಮತ್ತು ಮಗನ ಬಾಂಧವ್ಯ ಹೇಗಿರಬೇಕು, ಒಂದು ಗಂಡ ಹೆಂಡತಿ ಸಂಬಂಧ ಹೇಗಿರಬೇಕು ಅನ್ನೋದನ್ನು ಈ ಸಿನಿಮಾದಲ್ಲಿ ಅಚ್ಚುಕಟ್ಟಾಗಿ ತೋರಿಸಿದ್ದೀವಿ. ಈವನ್ ಸಾರ್ವಜನಿಕ ವಲಯದಲ್ಲೂ ಕೂಡ ಅಷ್ಟೇ ಪ್ರಶಂಸೆ ಸಿಗ್ತಾ ಇದೆ ನಮಗೆ. ನಾವು ಅಂದ್ಕೊಂಡಿರಲಿಲ್ಲ ಒಂದು ಹೊಸಬ್ರು ಸಿನಿಮಾಗೆ ಇಷ್ಟು ಮಟ್ಟಿಗೆ ಜನ ಕೈ ಹಿಡಿತಾರೆ ಅಂತ. ನಮಗೆ ನಾವೊಂದಿಷ್ಟು ಕಡಿಮೆ ಥಿಯೇಟ್ರಲ್ಲಿ ರಿಲೀಸ್ ಮಾಡಿದರೂ ಕೂಡ ಕಂಟಿನ್ಯೂ ಹೌಸ್ಫುಲ್ ಇದೆ. ನಮಗೆ ಆಶ್ಚರ್ಯ ಆಗುತ್ತೆ. ಮೈಸೂರು ಗರುಡ ಮಾಲ್ ಇರ್ಬೋದು, ಬ್ಯಾಂಗ್ಳೂರು ಮಿರಾಜ್ ಇರ್ಬೋದು, ಮಿರಾಜಲ್ಲಿ ಮ್ಯಾಕ್ಸಿಮಮ್ 90% ಫಿಲ್ಲಿಂಗಿಂತ ಕಡಿಮೆ ಆಗೇ ಇಲ್ಲ. ಗರುಡ ಮಾಲಲ್ಲೂ ಕೂಡ 100% ಹೌಸ್ಫುಲ್ ಆಗ್ತಾ ಇದೆ. ಸುಮಾರು ಜನ ಟಿಕೆಟ್ ಸಿಗದೆ ಹೋಗ್ತಾ ಇದ್ದಾರೆ. ಬಟ್ ಏನಪ್ಪ ಅಂದರೆ ಹೊಸಬ್ರು ಸಿನಿಮಾ ಆಗಿರೋದ್ರಿಂದ ಎಲ್ಲರಿಗೂ ಹೇಗೆ ಅನುಭವ ಆಗ್ತಾ ಇದೆ, ಸೇಮ್ ನಮಗೂ ಕೂಡ ಸ್ಕ್ರೀನಲ್ಲಿ ಸಮಸ್ಯೆ ಆಗ್ತಾ ಇದೆ. ಅದನ್ನು ಹೊರತುಪಡಿಸಿ ಎಲ್ಲ ಕಡೆ ಉತ್ತಮ ಪ್ರದರ್ಶನ ಕಾಣ್ತಾ ಇದೆ. ಇನ್ನು ಕೊಡ್ತಾ ಇದ್ದೀವಿ. ಇಲ್ಲ, ನಾವು ಒತ್ತು ಕೊಟ್ಟಿರಲಿಲ್ಲ. ಪ್ರಮೋಷನ್ ಆ್ಯಕ್ಟಿವಿಟೀಸ್ ಒಂದು 4 ಸ್ಕ್ರೀನಲ್ಲಿದೆ. ಹೌದು ಸರ್, ನಮಗೆ ನಮಸ್ಕಾರ. ನಾನು ಕರುಣಾಕರ ಚಿತ್ರದ ನಿರ್ದೇಶಕ ಮತ್ತು ನಾಯಕ ನಟ ಆರ್ಯನ್ ತೇಜಸ್. ಶಿವಮೊಗ್ಗ ಈಗಾಗಲೇ ಭಾರತ್ ಸಿನಿಮಾದಲ್ಲಿ ನಮ್ಮ ಸಿನಿಮಾ ರಿಲೀಸ್ ಆಗಿದೆ. ಸೊ ಪ್ರತಿ ಒಂದು ಶೋನಲ್ಲಿ ಒಂದು 50ರಿಂದ 100 ಜನ ಸಿನಿಮಾ ನೋಡ್ತಾ ಇದ್ದಾರೆ. ನಾವು ನಿನ್ನೆ ಅಲ್ಲಿ ಭೇಟಿ ಕೊಟ್ಟಾಗ ನಮಗೆ ಸಿಕ್ಕಂಥ ಒಂದು ಮಾಹಿತಿ, ಒಂದು ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಇನ್ನಷ್ಟು ಹೆಚ್ಚಿನ ಒಂದು ರೆಸ್ಪಾನ್ಸು ಮತ್ತು ಒಂದು ಏನು ಮಾರ್ಕೆಟಿಂಗ್ ಇಟ್ಕೊಂಡಿದ್ದೀವಿ, ಆ ಸ್ಟ್ರಾಟಜೀಸು ಶಿವಮೊಗ್ಗದಲ್ಲಿ ಮಾಡೋಣ ಅಂತ. ಬಿಕಾಸ್ ಯಾಕೆ ಅಂತಂದರೆ ನಮ್ಮ ಸಿನಿಮಾದಲ್ಲಿ ಸಾಹಿತ್ಯ ಬರೆದವರು ಮತ್ತು ಸಿಂಗರು ಶಿವಮೊಗ್ಗದವರೇ, ಹಾಗೆ ಕ್ಯಾಮ್ರಾಮನ್ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದವರು ಇವರು ಕೂಡ ಶಿವಮೊಗ್ಗದವರೇ. ಇವರ ಒಂದು ಸಪೋರ್ಟಿಂದ ಶಿವಮೊಗ್ಗದಲ್ಲೂ ಕೂಡ ಒಂದು ಸೌಂಡ್ ಆಗುತ್ತೆ. ಶಿವಮೊಗ್ಗ ಜನತೆ ನಮ್ಗೆಲ್ಲರೂ ಕೈ ಹಿಡಿತಾ ಇದ್ದಾರೆ. ಸೊ ಹಾಗೆ ನೀವೆಲ್ಲರೂ ಕೂಡ ಒಂದು ಸಹಕಾರ ಇರೋದ್ರಿಂದ ಶಿವಮೊಗ್ಗದಲ್ಲಿ ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಾವು ಇನ್ನೂ ರೀಚ್ ಮಾಡ್ಬೋದು ಅನ್ನೋ ಒಂದು ಫೀಲು. ಸೊ ಹಾಗಾಗಿ ಶಿವಮೊಗ್ಗದಲ್ಲೂ ಕೂಡ ನಾವೀಗ ಏನೋ ಜರ್ನಿ ಶುರು ಮಾಡ್ತಾ ಇದೀವಿ. ಇದು ನಾನು ಕರುಣಾಕರ ಸಿನಿಮಾ, ಇದು ನಿಮ್ಮ ಸಿನಿಮಾ, ನಿಮ್ಮ ಮನೆ ಕತೆ. ಯಾಕಂದ್ರೆ ಪ್ರತಿಯೊಬ್ಬರು ಸಿನಿಮಾ ನೋಡಿದವರೆಲ್ಲರೂ ಕೂಡ ಅಷ್ಟು ಫೀಲ್ ಆಗ್ತಾ ಇದ್ದಾರೆ. ಪ್ರತಿಯೊಂದು ರಿವ್ಯೂಸ್ ಕೂಡ ಚೆನ್ನಾಗಿದೆ ಅಂತ ಹೇಳ್ತಿಲ್ಲ, ಅವ್ರು ಅನುಭವಿಸಿ ಹೇಳ್ತಾ ಇದ್ದಾರೆ. ಸೊ ಸಿನಿಮಾ ಗೆದ್ದಿದೆ, ಬಟ್ ಥಿಯೇಟರ್ ಟೈಮಿಂಗ್ಸಿಂದ ಎಲ್ಲೋ ಒಂದು ಕಡೆ ಸ್ವಲ್ಪ ಲಾಸ್ ಆಗ್ತಾ ಇದೆ. ಅದೆಲ್ಲವೂ ಕೂಡ ಚೆನ್ನಾಗಾಯ್ತು ಅಂತಂದ್ರೆ ಇದು ಒಳ್ಳೆ ಸಿನಿಮಾ ಸರ್. ಸೊ ಇದಕ್ಕೆಲ್ಲದಕ್ಕೂ ನಿಮ್ಮೆಲ್ಲರೂ ಸಹಕಾರ ನಮಗೆ ಬೇಕು ಈ ಸಿನಿಮಾ ತಂಡಕ್ಕೆ. ಸೊ ಸಾಧ್ಯ ಆದರೆ ದಯಮಾಡಿ ನೀವು ಕೂಡ ಸಂಜೆ 7:15 ಶೋ ಇರುತ್ತೆ, ನೀವೆಲ್ಲರೂ ಫ್ಯಾಮಿಲಿ ಸಮೇತ ಬಂದು ಈ ಸಿನಿಮಾ ನೋಡಿ ನಮ್ಗೆಲ್ರಿಗೂ ಬ್ಲೆಸ್ ಮಾಡಬೇಕು. ಸೊ ಯಾಕೆಂತಂದ್ರೆ ಶಿವಮೊಗ್ಗ ಅಂತಂದ್ರೆ ಒಂದು ಏನೋ ತಂಪಾದ ಒಂದು ನೆರಳು ಅಂತೀವಿ, ಆ ನೆರಳನ್ನ ನಾವು ಬಂದಿದ್ದೀವಿ. ಸೊ ಹಾಗಾಗಿ ಶಿವಮೊಗ್ಗದಲ್ಲಿ